ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನನ್ನೆಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ಪ್ರದೀಪ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ಗೈಸ್, ನಾನು ಬಂದ್ಬಿಟ್ಟು ಇವತ್ತು ಜಯನಗರ 4th ಬ್ಲಾಕಲ್ಲಿರೋ ಚಾರ್ಕೋಲ್ ಹೋಟ್ಲಿಗೆ ಬಂದಿದ್ದೀನಿ. ಸೊ ಬನ್ನಿ ಒಂದು ರೌಂಡು ಹೋಟ್ಲ್ ಯಾವ ಥರ ಐತೆ ಅಂತ ನೋಡಿ. ಇದು ಚಾರ್ಕೋಲ್ ಅಂತ, ಇದು ಜಯನಗರ 4th ಬ್ಲಾಕು ವಿಜಯ್ ಕಾಲೇಜ್ ಇದೆಯಲ್ಲ, ನೈಟು ಆ ಕಾಲೇಜಿಂದ ರೈಟ್ ತೊಗೊಂಡ್ರೆ ಬರುತ್ತೆ ಇದು ಚಾರ್ಕೋಲ್ ಅಂತ ಹೇಳ್ಬಿಟ್ಟು. ಇವತ್ತು ಸಂಡೇ ಬಂದು ಫುಲ್ ಕ್ರೌಡ್ ಇತ್ತಂತೆ, ಬಟ್ ನಾನು ಲೇಟಾಗಿ ಬಂದಿರೋದ್ರಿಂದ ಅಷ್ಟು ಕ್ರೌಡ್ ಇಲ್ಲ, ಫುಲ್ ಖಾಲಿ ಐತೆ. ನಾನು ಒಬ್ಬನೇ ಸದ್ಯಕ್ಕೆ. ಸೊ ನಾನು ಒಳಗಡೆ ಬಂದ ತಕ್ಷಣ ಇಲ್ಲಿ ವೆಲ್ಕಮ್ ಡ್ರಿಂಕ್ ಕೊಟ್ಟರು, ಮತ್ತು ನಾನು ಹರ್ಬರ ಕಬಾಬ್ ತೊಗೊಂಡೆ, ಮತ್ತು ಮ್ಯಾಂಚೋಸ್ ಸೂಪ್ ತೊಗೊಂಡೆ ಒಂದು. ಸೊ ಇಲ್ಲಿ ಏನಂದರೆ 750 ಪ್ಲಸ್ ಟ್ಯಾಕ್ಸು ಒಬ್ರಿಗೆ, 750 ಪ್ಲಸ್ ಟ್ಯಾಕ್ಸು. ಫುಲ್ ಬಫೆ ಇರುತ್ತೆ, ನೀವೇನ ತಿನ್ನಿ, ಎಷ್ಟನ ತಿನ್ಬೋದು ಗೈಸ್, ಯಾವುದೇ ಥರ ಇದಿಲ್ಲ, ಎಷ್ಟನ ತಿನ್ಬೋದು. 750 ಪ್ಲಸ್ ಟ್ಯಾಕ್ಸು. ಮಸ್ತಿರುತ್ತೆ ಟೇಸ್ಟ್ ಮಾತ್ರ. ಹೋಟ್ಲಲ್ಲೂ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ, ನೀವೇ ನೋಡಿದ್ರಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ. ಇಲ್ಲಿ ಏನೇ ನೀವು ತೊಗೊಂಡು ತಿಂದ್ರೂ ಪ್ರತಿಯೊಂದೂ ಸಖತ್ತಾಗಿರುತ್ತೆ. ಸೊ ಇಲ್ಲಿ ನೋಡಿ ಬಾರ್ಬಿಕ್ಯೂ, ಏನಕ್ಕಪ್ಪ ಇದನ್ನು ಚಾರ್ಕೋಲ್ ಅಂತ ಅಂದರೆ, ಇಲ್ಲಿ ಚಾರ್ಕೋಲ್ ಹಾಕಿ ನೋಡಿ, ಅದ್ರ ಮೇಲೆ ಬಾರ್ಬಿಕ್ಯೂ ಕೊಡ್ತಾರೆ ನಿಮಗೆ. ಅದು ಬಂದು ಕಾರ್ನು, ಪನ್ನೀರು, ಮತ್ತು ಪೈನಾಪಲ್ಲು, ಹಾಲು, ಇದು ಪ್ರತಿಯೊಂದೂ ಕೊಡ್ತಾರೆ. ನೀವು ಎಷ್ಟು ಸತಿನ ತರಿಸ್ಕೋಬೋದು ಅದೂ. ಇದು ನೋಡಿ ಮಿನಿ ಪಿಜ್ಜಾ, ಮಸ್ತೈತೆ ಮಿನಿ ಪಿಜ್ಜಾ. ಇಷ್ಟೇ ಬರುತ್ತೆ ಸೈಜು, ಬಟ್ ಸಕ್ಕತ್ತಾಗಿರುತ್ತೆ ಇದು ಮಿನಿ ಪಿಜ್ಜಾ. ಇದೇ ನೋಡಿ ಮಿನಿ ಪಿಜ್ಜಾ, ಇಷ್ಟೇ ಬರೋದು ಸೈಜು. ಒಂದು ರೌಂಡ್ ಬಫೆ ಸಿಸ್ಟಮ್ದೆಲ್ಲ ತೋರಿಸ್ಬಿಡ್ತೀನಿ ಬನ್ನಿ ಏನೇನಿಕ್ಕಾದ್ರೆ. ಇಲ್ಲಿ ನೋಡಿ, ಇಲ್ಲಿ ಫ್ರೂಟ್ ಸಲಾಡು, ಫ್ರೂಟ್ಸು, ಮಿಕ್ಸ್ಡ್ ಫ್ರೂಟ್ಸು, ಮತ್ತು ಇಲ್ಲಿ ಬಂದರೆ ಮುಂದೆ ಪ್ರತಿಯೊಂದೂ ಬಿಸಿ ಬಿಸಿ ಇರುತ್ತೆ. ನೀವು ಏನಿಲ್ಲ, ಹೋದ್ರೆ ಕೆಳಗಡೆ ಪ್ಲೇಟ್ ಇರುತ್ತೆ, ತೊಗೊಂಡು ಆರಾಮಾಗಿ ನಿಮ್ಗೇನು ಬೇಕೋ ಅದನ್ನು ಎಷ್ಟು ಸತಿ ಬೇಕೋ ಅಷ್ಟು ಸತಿ, ನಿಮ್ಮ ಫುಲ್ಲು ಸಾಕಾಗೋಯ್ತು, ಕುತ್ತಿಗೆ ತನಕ ಬಂದ್ಬಿಟ್ಟೈತೆ ಊಟ ಅನ್ನಷ್ಟು ತಿನ್ಬೋದು ಬೇಕಂದರೆ ನೀವು. ಅಷ್ಟು ನೋಡಿ ಯಾವ್ಯಾವ ಥರ ಐಟಮ್ ಇಟ್ಟಿದ್ದಾರೆ, ಪ್ರತಿಯೊಂದು ಬಿಸಿನೇ ಇರುತ್ತೆ, ಬಿಸಿ ಬಿಸಿ ಅಲ್ಲೇ ಇಟ್ಟಿರ್ತಾರೆ, ಫುಲ್ಲು ಬಿಸಿ ಇರುತ್ತೆ ಊಟ. ಸಾಟರ್ಡೆ ಮುಂಚೆ ರೆಗ್ಯುಲರಾಗಿ ಬೊಫೆ ಇಡ್ತಾಯಿದ್ರಂತೆ, ಬಟ್ ಇವಾಗ ಸಾಟರ್ಡೆ ಸಂಡೇ ಮಾತ್ರ ಬೊಫೆ. ಈ ನಾರ್ಮಲಾಗಿ 750 ಪ್ಲಸ್ ಟ್ಯಾಕ್ಸ್ಗೆ ಮೆನುಲಿ ಹೇಳಿದ್ರೆ ನೀವೇನು ಬೇಕು ಕೇಳಿದ್ರೆ ಅದನ್ನು ತಂದು ಕೊಡ್ತಾರೆ ಅವ್ರು ಬಂದು. ಸಾಟರ್ಡೆ ಸಂಡೇ ಮಾತ್ರ ಬೊಫೆ ಇಟ್ಬಿಡ್ತಾರೆ, ನೀವು ಎಷ್ಟನ ತಿನ್ನಿ, ಹೆಂಗನ ತಿನ್ನಿ. ಇದು ನೋಡಿ ಕುಲ್ಜಾ ಮಾತ್ರ ಬಟ್ರು ನಾನು ಸಕ್ಕತ್ತಾಗಿರ್ತದೆ ಪನ್ನೀರ್ ಜೊತೆ, ಅಷ್ಟು ಮಸ್ತ್ ಟೇಸ್ಟು. ಇದೆಲ್ಲ ಆದಮೇಲೆ ನಾನು ಊಟ ಎಲ್ಲ ಆದಮೇಲೆ ಫ್ರೂಟ್ಸ್ ತಗೊಂಡೆ. ಫ್ರೂಟ್ಸ್ ಆದಮೇಲೆ ಫೈನಲಾಗಿ ನಾನು ಮಿಸ್ ಇಲ್ದಂಗೆ ತಗೊಳ್ಳೋದು ಒಂದು ಐಟಮ್ ಐತೆ ಗೈಸ್, ಏನಂತ ತೋರಿಸ್ತೀನಿ ರೀ ನಿಮಗೆ. ಅಂದರೆ ನಾನು ಎಲ್ಲೇ ಊಟಕ್ಕೆ ಹೋಗಲಿ ಆ ಜಾಗದಲ್ಲಿ ಅದು ಐತೆ ಅಂದರೆ ಮಿಸ್ ಇಲ್ದಂಗೆ ಏನು ಒಂದು ಸ್ವಲ್ಪ ಅಂತೂ ತಗೊಳ್ಳಲ್ಲ, ಫುಲ್ಲಾಗಿ ತಗೊತೀನಿ. ಅದೇನಪ್ಪ ಅಂತ ನಿಮ್ಗೆ ತೋರಿಸ್ತೀನಿ, ಈ ವಿಡಿಯೋನ ಹಂಗೆ ನೋಡ್ತಾಯಿರಿ. ಈ ಫ್ರೂಟ್ಸು ಎಲ್ಲ ಊಟ ಎಲ್ಲ ಆದಮೇಲೆ ಮಿಸ್ ಇಲ್ದಂಗೆ ಫ್ರೂಟ್ಸ್ ತಿನ್ನಿ, ಎಲ್ಲೇ ಆದ್ರೂ ಮನೇಲಾದ್ರೂ ಅಷ್ಟೇ. ಇಷ್ಟೆಲ್ಲ ನಾನೇ ತಿಂದಿದ್ದು ನೋಡಿ, ಫುಲ್ಲು ಪ್ಲೇಟ್ಗಳು ಖಾಲಿ, ಸಖತ್ತಾಗಿರುತ್ತೆ ಗೈಸ್. ಇಲ್ಲಿ ಒಂದ್ಸಲ ಟ್ರೈ ಮಾಡಿ, ಯಾರೆಲ್ಲ ಈ ವಿಡಿಯೋ ನೋಡ್ತಾಯಿದ್ರೆ ಟ್ರೈ ಮಾಡಿ. ಅದು ಹೇಳಿದ್ನಲ್ಲ ನಿಮಗೆ ಲಾಸ್ಟಲ್ಲಿ ನಾನು ತೊಗೊತೀನಿ ಅಂತ. ನೋಡಿ ಐಸ್ ಕ್ರೀಮು, ವೆನಿಲಾ ಐಸ್ ಕ್ರೀಮ್ ತೊಗೊಳ್ಳಿ, ಅದ್ರ ಜೊತೆ ಗುಲಾಬ್ ಜಾಮೂನ್ ತೊಗೊಳ್ಳಿ. ನಾನು ಬಂದು 2 ಸ್ಕೂಪು ಐಸ್ ಕ್ರೀಮ್ ತೊಗೊಂಡಿದ್ದೀನಿ, 3 ಗುಲಾಬ್ ಜಾಮ್ ತಗೊಂಡಿದ್ದೀನಿ ಗೈಸ್ ನಾನು. ಅದ್ರ ಜೊತೆ ಗುಲಾಬ್ ಜಾಮೂನ್ನ ತೆಗೆದು ಐಸ್ ಕ್ರೀಮಲ್ಲಿ ಹಾಕಿ ಎರಡೂ ಮಿಕ್ಸ್ ಮಾಡ್ಕೊಂಡು ತಿಂದು ನೋಡಿ, ಸ್ವರ್ಗ. ಎಲ್ಲೂ ಹೋಗಂಗಿಲ್ಲ ನೀವು, ಇಲ್ಲಿ ಈ ಥರ ತಿಂದು ನೋಡಿ, ಬೇರೆ ರೇಂಜು, ಹೊಸ ಟೇಸ್ಟು, ಸಖತ್ತಾಗಿ ಇರ್ತದೆ ಗುರು ಗುಲಾಬ್ ಜಾಮೂನು. ಇದು ಯಾರೆಲ್ಲ ಈ ವಿಡಿಯೋನ ನೋಡ್ತಾಯಿದ್ದೀರಾ, ಮನೇಲೇ ಬೇಕಂದರೆ ಗುಲಾಬ್ ಜಾಮೂನ್ ಮನೇಲೇ ಸಿಗುತ್ತೆ, ಮಾಡ್ಕೊಳ್ಳಿ. ಇಲ್ಲಾಂದರೆ ಶಾಪಲ್ಲಿ ಗುಲಾಬ್ ಜಾಮೂನ್ ತೊಗೊಬನ್ನಿ, ವೆನಿಲಾ ಐಸ್ ಕ್ರೀಮ್ ತೊಗೊಬನ್ನಿ, ತಿಂದು ನೋಡಿ ಗೈಸ್ ನೀವು ಹೆಂಗಿರ್ತದೆ ಅಂತ. ನೀವೇ ನೆಕ್ಸ್ಟು ಹೇಳಿ. ಈ ವಿಡಿಯೋ ಯಾರ್ಯಾರು ನೋಡ್ತಾಯಿದ್ದೀರಾ ಪ್ರತಿಯೊಬ್ಬರೂ ಈ ಗುಲಾಬ್ ಜಾಮೂನು ಮತ್ತು ವೆನಿಲಾ ಐಸ್ ಕ್ರೀಮ್ ಟ್ರೈ ಮಾಡಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಗೈಸ್. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾಯಿದ್ದೀರಾ ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್.